ಎಲ್ಲರಿಗೂ ನಮಸ್ಕಾರ. ನಾವು ಇವತ್ತು ಬ್ಲಡ್ ಫ್ರೈ ಮಾಡೋಣ. ಹಾಗಿದ್ರೆ ಲೇಟ್ ಮಾಡೋದು ಬೇಡ. ಅದಕ್ಕೂ ಮೊದಲು ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ ಸ್ಟಾರ್ಟ್ ಮಾಡೋಣ. ನಾವು ಈಗ ಕುರಿ ಬ್ಲಡ್ ತೊಗೊಂಡು ಬಂದು ಅದನ್ನು ವಾಶ್ ಮಾಡಿ ಕುಕ್ಕರಲ್ಲಿ 2 ವಿಸಿಲ್ ಹಾಕ್ಸಿದ್ದೀನಿ. ಅದನ್ನು ನಾವು ಹಂಗೆ ಬೇಕಾದರೂ ಫ್ರೈ ಮಾಡ್ಕೋಬೋದು. ಆದರೆ ನಾನು ವಿಸಿಲ್ ಹಾಕ್ಸ್ಕೊಂಡು ಅದನ್ನು ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಕಟ್ ಆದರೂ ಮಾಡ್ಕೊಳ್ಬೋದು, ಇಲ್ಲ ನಮ್ಗೆ ಆ ಥರ ಬೇಡ ಅಂದರೆ ಅದನ್ನು ಸ್ಮ್ಯಾಶ್ ಆದರೂ ಮಾಡ್ಬೋದು. ಇಂಗ್ರೀಡಿಯೆಂಟ್ಸ್ ನೋಡೋಣ. ಈರುಳ್ಳಿ, ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಕ್ಯಾಪ್ಸಿಕಮ್, ಕರಿಬೇವು ಮತ್ತು ಪುದೀನ ತೊಗೊಂಡಿದ್ದೀವಿ. ಮಸಾಲ ಬಂದು ಮೆಣಸು, ಖಾರದ ಪುಡಿ, ಅರಿಶಿನ, ಉಪ್ಪು, ಗರಂ ಮಸಾಲ, ಸ್ವಲ್ಪ ಮಟನ್ ಮಸಾಲ ನಾವು ಕಟ್ ಮಾಡ್ಕೊಳ್ತಾ ಇದ್ದೀವಿ. ಮತ್ತು ಇನ್ನೊಂದು ಇಂಗ್ರೀಡಿಯೆಂಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ. ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡಿದ್ದೀವಿ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಅದು ಪ್ಯಾನ್ ಬಿಸಿ ಆಗಬೇಕು. ಬಿಸಿ ಆಗೋವರೆಗೂ ಇದು ಕರಿಬೇವು ಸ್ವಲ್ಪ ಅದು ಚಿಟಪಟ ಅಂತ ರೋಸ್ಟ್ ಆಗಬೇಕು. ಅದಾದಮೇಲೆ ಅದು ಸ್ವಲ್ಪ ಚಿಟಪಟ ಅಂತ ಸೌಂಡ್ ಮಾಡೋದು, ಅದು ಸ್ವಲ್ಪ ರೋಸ್ಟ್ ಆಗಿದ ತಕ್ಷಣ ಈರುಳ್ಳಿ ಹಾಕಿ ಈರುಳ್ಳಿನ ಫ್ರೈ ಮಾಡ್ಕೋಬೇಕು. ಅದು ಎಲ್ಲ ಟೇಸ್ಟಿಯಾಗಿ ಈರುಳ್ಳಿನ ಎಲ್ಲ ಕೊಡೋದು. ಅದರಿಂದ ಈರುಳ್ಳಿನ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡು ಅದು ಸ್ವಲ್ಪ ಕಂದು ಬಣ್ಣ ತಿರುಗೋ ಥರ ಫ್ರೈ ಮಾಡ್ಕೊಳ್ಬೇಕು. ಆಮೇಲೆ ಫ್ರೈ ಮಾಡಿಕೊಂಡು ಇನ್ನು ಇರೋ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೋಬೇಕು. ಹಸಿಮೆಣಸಿನ್ಕಾಯಿ ಅದನ್ನು ಸ್ವಲ್ಪ ಹಾಕಿ ರೋಸ್ಟ್ ಮಾಡಿಕೊಂಡು ಕ್ಯಾಪ್ಸಿಕಮ್ಮು ಯಾಕಂದರೆ ಅದು ಬೇಯಬೇಕಲ್ಲ, ಹಸಿಯಾಗಿರುತ್ತೆ. ಅದಕ್ಕೆ ಈರುಳ್ಳಿ ಸ್ವಲ್ಪ ರೋಸ್ಟ್ ಆಗಿದ ತಕ್ಷಣ ಕ್ಯಾಪ್ಸಿಕಮ್ ಹಾಕ್ಕೊಂಡು ಪುದೀನ ಅದನ್ನು ಹಾಕ್ಬೇಕು. ಯಾಕಂದರೆ ಎಲ್ಲ ರೋಸ್ಟ್ ಆಗಿ ಟೇಸ್ಟ್ ಕ್ರಿಸ್ಪಿ ಆಗಿರಬೇಕಲ್ಲ, ಅದಕ್ಕೆ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳೋಣ. ಎಲ್ಲ ರೋಸ್ಟ್ ಮಾಡಿಕೊಂಡು ಟೊಮ್ಯಾಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸ್ವಲ್ಪ ಉಪ್ಪು ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ನಾವು ಫಸ್ಟ್ ಉಪ್ಪು ಹಾಕ್ಕೊಂಡ್ರೆ ಬರೀ ಅದು ಈರುಳ್ಳಿ, ಕ್ಯಾಪ್ಸಿಕಮ್ಮು, ಟೊಮ್ಯಾಟೊ ಇದಕ್ಕೆಲ್ಲ ಸ್ವಲ್ಪ ಟೇಸ್ಟ್ ಬರಬೇಕಲ್ಲ, ಹಾಗಾಗಿ ಉಪ್ಪು ಹಾಕ್ಕೊಂಡು ಅದನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಚೆನ್ನಾಗಿ ರೋಸ್ಟ್ ಆಗಬೇಕು. ರೋಸ್ಟ್ ಆದಮೇಲೆ ಇವಾಗ ನಾವು ಸೈಡಲ್ಲಿ ಬೇಯಿಸಿ ಇಟ್ಕೊಂಡಿರ್ತೀರಲ್ಲ, ಅದು ಬಂದು ನಾವು ಬೇಕಾದರೂ ಹಂಗೆ ಇಟ್ಕೋಬೋದು. ಇಲ್ಲಾಂದರೆ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಹಂಗೆ ಫ್ರೈ ಮಾಡ್ಕೋಬೇಕು. ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಾಗಾಗಿ ಅದು ಈರುಳ್ಳಿ, ಟೊಮೊಟೊ, ಕ್ಯಾಪ್ಸಿಕಮ್ಮು ಎಲ್ಲ ಪೇಸ್ಟ್ ಆಗಿರೋದ್ರಿಂದ ನುಣ್ಣಗೆ ಬೆಂದಿರೋದ್ರಿಂದ ಅದು ಸ್ವಲ್ಪ ರೋಸ್ಟ್ ಆಗಬೇಕು. ಶುಂಠಿ ಬೆಳ್ಳುಳ್ಳಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆಮೇಲೆ ಬ್ಲಡ್ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕ್ಬಿಟ್ಟು ಮಸಾಲ ಐಟಮ್ಸು ಎತ್ತಿಟ್ಟಿದ್ರಲ್ಲ ಆವಾಗಲೇ ಅರಿಶಿನ, ಮೆಣಸು, ಉಪ್ಪು ಟೇಸ್ಟ್ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳೋದು. ಖಾರದ ಪುಡಿ, ಅರಿಶಿನ, ಧನಿಯಾ ಪುಡಿ, ಗರಂ ಮಸಾಲ, ಮಟನ್ ಮಸಾಲ ಇದನ್ನೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು. ಬ್ಲಡ್ಡು ಚೆನ್ನಾಗಿ ಬೆಂದಿರಬೇಕು. ಯಾಕಂದರೆ ಇಲ್ಲಾಂದರೆ ಬ್ಲಡ್ ಹಂಗಂಗೆ ಕಟ್ ಮಾಡಬೇಕಾದ್ರೆ ಮೇಲುಗಡೆ ಮಾತ್ರ ಇದಾಗ್ಬಿಡು ಕಲರ್ ಇರುತ್ತೆ, ಒಳಗಡೆ ಬ್ಲಡ್ ಅದೇ ಕಲರೇ ಇರುತ್ತೆ. ಇಲ್ಲ ಅಂದರೆ ನೀವು ಡೈರೆಕ್ಟ್ ಇದೆಲ್ಲ ಮಸಾಲ ಹಾಕ್ಕೊಂಡು ಬ್ಲಡ್ಡು ಡೈರೆಕ್ಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೋದು. ಹಸಿ ಬ್ಲಡ್ ನೀವು ಕುಕ್ಕರಲ್ಲಿ ಬೇಯಿಸ್ತೀರಾ ಹಂಗೂ ಡೈರೆಕ್ಟು ಎಲ್ಲ ಮಸಾಲ ಹಾಕ್ಬಿಟ್ಟು ಬಾಣಲಿಗೆ ಹಾಕ್ಬಿಟ್ಟು ಬಾಣಲಿದಲ್ಲೇ ಎಲ್ಲ ಮಿಕ್ಸ್ ಮಾಡಿಕೊಂಡು ಅಂದರೆ ಅದು ತಳ ಅಂಟ್ಕೊಳ್ಳುತ್ತೆ. ಆ ತಳ ಅಂಟ್ಕೊಳ್ದಿರೋ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬರಬೇಕು. ಆವಾಗ ಅದೂ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಬಟ್ ಇದು ನಾವು ಆ ಥರ ಬೇಡ ಅಂದರೆ ಅದು ಸ್ವಲ್ಪ ಕೌಸು ಇರುತ್ತೆ. ಅದರಿಂದ ಈ ಥರ ಬೇಯಿಸ್ಕೊಂಡ್ಬಿಟ್ಟು ಎಲ್ಲ ಮಸಾಲ ಎಲ್ಲಕ್ಕೆ ಅದು ಬೇಯಿಸ್ಕೊಳ್ಬೇಕಾದ್ರೆ ಉಪ್ಪು ಎಲ್ಲ ಹಾಕ್ಕೋಬೇಕು. ಇವಾಗ 1-2 ನಿಮಿಷ ಬೇಯಕ್ಕೆ ಬಿಟ್ಟಿದ್ದೀನಿ ಪ್ಲೇಟ್ ಮುಚ್ಚಿ. ಅದೆಲ್ಲ ಸ್ವಲ್ಪ ಅಲ್ಲೇ ಬಾಯ್ಲ್ ಆಗಬೇಕು. ಹಾಗಾಗಿ ಆದರೆ ನಾವು ಇದನ್ನು ಬೇಯಿಸ್ಕೊಂಡಿರೋದ್ರಿಂದ ಅಷ್ಟೊಂದು ಏನು ರೋಸ್ಟ್ ಮಾಡುವ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ಒಳಗಡೆ ಸ್ವಲ್ಪ ಬೆಂದಿದ್ದಿಲ್ಲ, ಹಾಗಾಗಿ ಸ್ವಲ್ಪ ಪ್ಲೇಟೆಲ್ಲ ಮುಚ್ಚಿ ಸ್ವಲ್ಪ ಬಾಯ್ಲ್ ಮಾಡಿದ್ರೆ ಅದು ಸ್ವಲ್ಪ ಎಲ್ಲ ಗಟ್ಟಿಯಾಗಿ ಆಗುತ್ತೆ. ಫೈನಲಿ ಕೊತ್ತಂಬರಿ ಸೊಪ್ಪು ಅದನ್ನ ಮೇಲೆಗಡೆ ಕಲರ್ಫುಲ್ಲಾಗಿ ಗ್ರೀನರಿಯಾಗಿ ಇರುತ್ತೆ. ರೆಡಿ ಟು ಟೇಸ್ಟ್.